ಶ್ರಾವಣ ಮಾಸದ ಮೊದಲನೇ ವಾರದಲ್ಲಿ ಈ ಒಂದೇ ಒಂದು ವಸ್ತುವನ್ನು ಮನೆಗೆ ತಂದು ಭಕ್ತಿ ಸಂಕಲ್ಪ ಸಹಿತ ನೀವು ನಿಮ್ಮ ಬೀರುವನಲ್ಲಿಟ್ಟು ಪೂಜೆ ಮಾಡಿದರೆ ಸಾಕು. ನಿಮ್ಮ ಮನೆಗೆ ಹಿಡಿದಿರುವಂತಹ ದರಿದ್ರಗಳು, ಜಗಳ ಕದನಗಳು, ಹಣಕಾಸಿನ ವ್ಯತ್ಯಾಸದ ಸಮಸ್ಯೆಗಳು, ಸಾಲ ಬಾಧೆಗಳು ಇವೆಲ್ಲವೂ ಕೂಡ ತೊಳೆದು ಹೋಗಿ ಶ್ರೀಮಂತರಾಗುತ್ತೀರಾ. ಅದು ಯಾವ ವಸ್ತುವನ್ನು ತರಬೇಕು, ಅದು ಎಲ್ಲಿ ಇಟ್ಕೊಂಡು ಹೇಗೆ ಪೂಜೆ ಮಾಡಬೇಕು, ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತದೆ. ಯಾವ ಮನೆಯಲ್ಲಿ ಅಧಿಕಾರ ಇರುವುದಿಲ್ಲವೋ, ಯಾರಿಗೆ ಉದ್ಯೋಗದ ಅವಕಾಶಗಳು ಇದ್ದರೂ ಕೂಡ ಸರಿಯಾದ ರೀತಿ ಉದ್ಯೋಗಗಳು ದೊರೆಯದೆ ಮನೆಯಲ್ಲಿ ತುಂಬ ಕಷ್ಟಪಡುತ್ತಿರುತ್ತೀರೋ ಅಂಥವರು ಸಾಲದ ಸಮಸ್ಯೆಗೆ ಸಿಲುಕಿಕೊಂಡಿದ್ದರೆ, ಅಥವಾ ಮನೆಯಲ್ಲಿರುವ ಚಿನ್ನನೆಲ್ಲ ತಗೊಂಡೋಗಿ ಗಿರವಿ ಇಟ್ಟಿದ್ರೆ, ಯಾವುದೋ ಒಂದು ವಿಚಾರಕ್ಕೆ ಲೋನ್ಗಳು ಮಾಡಿ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವರು ಶ್ರಾವಣ ಮಾಸದಲ್ಲಿ ಮೊದಲನೇ ವಾರದಿಂದಲೇ ಈ ಒಂದು ಶನಿ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಬೀರುವಿನೊಳಗಡೆ ದುಡ್ಡು ಇಡುತ್ತೀರಲ್ಲ ಆ ಜಾಗದಲ್ಲಿ ಇಡಬೇಕು. ವ್ಯಾಪಾರ ಮಾಡುವವರಾಗಿದ್ದರೆ ಅದನ್ನು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟು ಬಿಡಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಧನ ಕನಕ ಲಾಭಗಳು ತುಂಬ ಚೆನ್ನಾಗಿ ಬೇಗವಾಗಿ ಆಗುತ್ತದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ಕೆಲಸವಾದರೂ ಅದು ಕೈಗೂಡುತ್ತದೆ. ಶನಿ ಯಂತ್ರದಲ್ಲಿ ಅಪಾರವಾದ ದೈವಶಕ್ತಿಯುತವಾದಂತಹ ಮಹತ್ವವಾದ ಶಕ್ತಿ ಅಡಗಿರುತ್ತದೆ. ಸಾಕ್ಷಾತ್ ಶನಿದೇವನೇ ಶ್ರಾವಣ ಮಾಸದಲ್ಲಿ ನಿಮ್ಮನ್ನು ಕಾಪಾಡುತ್ತಾನೆ. ಶನಿ ದೋಷಗಳು ನಿವಾರಣೆ ಆಗುತ್ತದೆ. ಈ ಒಂದು ಶನಿ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಲಿ. ಕಷ್ಟದಲ್ಲಿದ್ದವರಿಗೆ, ತುಂಬ ಬಡತನದಲ್ಲಿದ್ದರೆ ಶನಿ ಯಂತ್ರವನ್ನು ಕೇಳಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ. ಉಚಿತವಾಗಿ ಶನಿ ಯಂತ್ರವನ್ನು ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಆಗದಿರುವ ಹಾಗೆ, ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗಳು, ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗುವ ಹಾಗೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವ ಹಾಗೆ ಪೂಜೆ ಮಾಡಿ ಉಚಿತವಾಗಿ ನಿಮಗೆ ಶನಿ ಯಂತ್ರವನ್ನು ನೀಡುತ್ತಾರೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ.